ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಲಹಂಕದ ಮಾನ್ಯತಾ ಟೆಕ್ ಪಾರ್ಕ್ ಬಳಿಯಲ್ಲಿ ಭೇಟಿ ಕೊಟ್ಟಿದ್ದಾರೆ. ಮಳೆ ಹಾನಿ ಪ್ರದೇಶಗಳಿಗೆ ಡಿಕೆ ಶಿವಕುಮಾರ್ ಅವರು ಭೇಟಿಯಾದರು. ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅಸಮಾಧಾನಕ್ಕೂ ಕೂಡ ಈಡಾದರು. ರಾಜಕಾಲುವೆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ ಕೂಡ ವ್ಯಕ್ತಪಡಿಸಿದರು. ಈ ಮಾಹಿತಿಗಳನ್ನು ಪಡೆಯುವಂತಹ ಸಂದರ್ಭದಲ್ಲಿ ಒಂದು ಕಂಪನಿಯ ಸಿಬ್ಬಂದಿಗಳು ಬಂದು ಮಧ್ಯಪ್ರವೇಶ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಖಾಸಗಿ ಕಂಪನಿ ಸಿಬ್ಬಂದಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆದರು. ಓವರ್ ಆಗಿ ಏನಾದರೂ ಆಡಿದ್ರೆ ಎಲ್ಲ ಹೊಡೆದು ಬಿಸಾಕ್ಬಿಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಆಗಿ ಮಾತನಾಡಿದ್ರು. ಖಾಸಗಿ ಕಂಪನಿ ಸಿಬ್ಬಂದಿಗೆ ಎಚ್ಚರಿಕೆ ಕೂಡ ಕೊಟ್ಟರು ಡಿಸಿಎಂ ಡಿಕೆ ಶಿವಕುಮಾರ್. ಅಂತ ನಕ್ಷೆಯಲ್ಲಿ ಎಷ್ಟು ಇದೆ ಸರ್, ಅದು ಮುಟ್ಟಕ್ಕೆ ಆಗಲ್ಲ ಸರ್. ವಿ ಕ್ಯಾನಾಟ್ ಟಚ್ ಇಟ್. ಇದೆ ರಾಜಕಾಲುವೆ ಬಿಟ್ಬಿಡ್ರಿ, ಆಸ್ ಇಟ್ ಇಸ್ ಇಟ್ಕೊಂತೀವಿ. ಜಾಸ್ತಿ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಮಳೆ ಹಾನಿ ಪ್ರದೇಶಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಅನೇಕ ಕಡೆಗಳಲ್ಲಿ ಆಸ್ತಿ ಪಾಸ್ತಿ ಹಾನಿ ಉಂಟಾಗಿತ್ತು. ಏನೇನೆಲ್ಲ ವೀಕ್ಷಣೆ ಮಾಡಿದ್ರು, ಏನೇನೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಮಾನ್ಯತಾ ಟೆಕ್ ಪಾರ್ಕ್ ಈ ಬಾರಿ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲ, ಅದು ಮಾನ್ಯತಾ ಟೆಕ್ ಪಾಲ್ಸ್ ಅನ್ನುವಂತಹ ಟ್ರೋಲ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇತ್ತು. ಕಾರಣ ಎಷ್ಟೇ, ಕಳೆದ ವಾರ ಸುರಿದಂತಹ ಧಾರಾಕಾರ ಮಳೆಗೆ ಇಡೀ ಮಾನ್ಯತಾ ಟೆಕ್ ಪಾರ್ಕ್ ಸಂಪೂರ್ಣ ಜಲಾವೃತ ಆಗಿತ್ತು. ಒಂದೇ ಒಂದು ವರ್ಷಧಾರಿಗೆ ಅಥವಾ ಒಂದು ದಿನದ ವರ್ಷಧಾರಿಗೆ ಮಾನ್ಯತಾ ಟೆಕ್ ಪಾರ್ಕ್ ಹೆಬ್ಬಾಳ ಹಾಗೇನೆ ಯಲಹಂಕ ಭಾಗ ಹಾಗೇನೆ ಸಾಯಿ ಲೇಔಟ್ ಏನಿದೆ ಸಂಪೂರ್ಣ ಮುಳುಗಡೆ ಆಗಿತ್ತು. ಇದಕ್ಕೆ ಕಾರಣ ಒಂದಿಷ್ಟು ಕಂಪನಿಗಳ IT-BT ಕಂಪನಿಗಳ ಒತ್ತುವರಿ ಕಾರಣ ಅನ್ನುವಂತಹ ಆರೋಪ ಸ್ಥಳೀಯರಿಂದ ಕೂಡ ಬಂದಿತ್ತು. ಈಗಾಗಲೇ BBMP ಕೂಡ ಹಲವು ಬಾರಿ ದೂರನ್ನು ಕೊಟ್ಟರು ಕೂಡ ಅಂತಹ ಕಂಪನಿಗಳು ಅಂತಂದರೆ ಮ್ಯಾನ್ಫೋಟೆಕ್ ಹಾಗೇನೆ ಕಾರ್ಲೆ ಇನ್ಫೋಟೆಕ್ ಹಾಗೇನೆ ಎಂಬಸಿ ಗ್ರೂಪಿನ ಕೆಲವು ಖಾಸಗಿ ಕಂಪನಿಗಳೇನಿದ್ದಾವೆ ಅವರು ಒಂದು ಕಟ್ಟಡವನ್ನು ಬಹುಮಹಡಿ ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಹಾದು ಹೋಗ್ತಾ ಇದ್ದಂತಹ ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಅದರ ಮೇಲೆ ಏನು ಬಿಲ್ಡಿಂಗನ್ನು ಕಟ್ಬಿಟ್ಟು ಬಾಡಿಗೆಯನ್ನು ಕೊಟ್ಟಿದ್ದಾರೆ ಅನ್ನೋಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಸುತ್ತಮುತ್ತಲಿನ ಭಾಗ ಅಂತಂದರೆ ಮಾನ್ಯತಾ ಟೆಕ್ ಪಾರ್ಕ್ ಸಂಪೂರ್ಣ ಜಲಾವೃತ ಆದರೆ ಅದು ಹೊರತಾದಂತಹ ಭಾಗದಲ್ಲಾದಂತಹ ಸಾಯಿ ಬಡಾವಣೆ ಇದೆ ಏನಿದೆ ಹಾಗೆಯೇ ಹೆಬ್ಬಾಳೆ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗುವಂಥದ್ದು, ಸಂಚಾರ ದಟ್ಟಣೆ ಆಗುವಂಥದ್ದು, ಮಳೆ ಬಂದಂಥ ಸಂದರ್ಭದಲ್ಲಿ ತೀವ್ರ ರೀತಿಯಲ್ಲಿ ನಾಗರಿಕರಿಗೆ ತೊಂದರೆ ಆಗುವಂಥ ಪರಿಸ್ಥಿತಿ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಬೆಳಗ್ಗೆನೇ ಒಂದು ದಿಢೀರಂಥ ಒಂದು ಭೇಟಿಯನ್ನು ಮಾಡ್ತಾರೆ. ಎಲ್ಲಿ ರಾಜಕಾಲುವೆ ಹಾದು ಹೋಗುತ್ತೆ, ಯಾವ ರೀತಿಯಲ್ಲಿ ಒತ್ತುವರಿ ಆಗಿದೆ, ಅದಕ್ಕೆ ಏನು ಪರ್ಯಾಯ ಮಾರ್ಗವನ್ನು ಕಂಡುಹಿಡಬೇಕು ಅನ್ನೋ ದೃಷ್ಟಿಯಲ್ಲಿ BBMP ಸಂಪೂರ್ಣ ಆಡಳಿತ ವರ್ಗವನ್ನು ಅಲ್ಲಿ ಸ್ಥಳದಲ್ಲೇ ಕರೆಸಿಕೊಂಡು ಹಾಗೇನೆ ಕಂಪನಿಯ ಮುಖ್ಯಸ್ಥರು ಹಾಗೆಯೇ ಸಂಬಂಧಪಟ್ಟಂತಹ ಏನು ಮುಖ್ಯ ಅಧಿಕಾರಿಗಳಿರ್ತಾರೆ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಿರ್ದೇಶನ ಕೂಡ ನೀಡಲಾಗಿರುವಂಥದ್ದು. ಮುಂದೆ ಪ್ರವಾಹ ಆಗದ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ಈಗ DCM ಡಿಕೆ ಶಿವಕುಮಾರ್ ಅವರು ಸೂಚಿಸಿರುವಂಥ ಹಿನ್ನೆಲೆಯಲ್ಲಿ ಮುಂದೆ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ನಾವು ನೋಡಬೇಕೀಗ ಪ್ರವಾಹ ಆಗುತ್ತಾ ಇಲ್ಲ ಅಂತ. ಅಧಿಕಾರಿಗಳು DCM ಆದೇಶವನ್ನು ಯಾವ ರೀತಿ ಪಾಲಿಸ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.